ಇಲ್ಲ ನಾವೆಷ್ಟು ಕೊಡ್ಲಿಕ್ಕಾದ್ರಿ ಇವ್ರು ಪ್ರತಿ ವಾರ ಏರಿಸ್ತಾ ಹೋದ್ರೆ ಎಷ್ಟು ಸಬ್ಸಿಡಿ ಕೊಡೋರು ಅದಕ್ಕೆ ಪ್ರತಿ ವಾರ ₹3 ಏರಿಸ್ಕೊತ ಹೋದ್ರೆ ನಾವು ಇಲ್ಲಿ ನಮ್ದು ಖಾಲಿ ಆಗಿದ್ರೆ ರಾಜ್ಯ ಸರ್ಕಾರದ ಖಜಾನೆ ನಮ್ದು ಖಾಲಿ ಆಗುತ್ತೆ. ಅವರೇ ನಿಯಂತ್ರಣ ಮಾಡ್ಬೇಕು, ಅದಕ್ಕೇನ ಸೂಕ್ತ ಮಾರ್ಗ ಹುಡುಕಬೇಕು. ಇಂಥ ಘಟನೆಗಳು ಬಹಳಷ್ಟು ಆಗಿದೆ 70 ವರ್ಷದಲ್ಲಿ, ಇದೇನು ಹೊಸದಲ್ಲ. ಇಂಥ ಸಂಘರ್ಷಗಳು ಇಂಥ ಘಟನೆಗಳು ಸುಮಾರಾಗಿದೆ, ಎಲ್ಲಾ ಸರ್ಕಾರದಲ್ಲೇ ಆಗಿದೆ. ಅವಾಗ ಆಯಾ ಪ್ರಧಾನಮಂತ್ರಿಗಳು ಆಯಾ ಸರ್ಕಾರಗಳು ಅದನ್ನು ಸರಿಯಾಗಿ ನಿಭಾಯಿಸಿದ್ದೆ, ಇವ್ರು ನಿಭಾಯಿಸ್ಬೇಕದಷ್ಟೇ. ಅದು 100% ಸರಿಯಾಗಿ ನಿಭಾಯಿಸಕ್ ಆಗ್ತಾ ಇಲ್ಲ. ಅದನ್ನ ಬಿಟ್ಟು ನೀವೆಲ್ಲ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗ್ತೈತೆ, ನೀವೆಲ್ಲ ರೇಷನ್ ಸೇಕರಣೆ ಮಾಡ್ಬೇಕು, 6 ತಿಂಗಳ ಹೊರಗೆ ಬರಂಗಿಲ್ಲ, ಅದಿನ್ನೂ ಏನು ಗೊತ್ತಿಲ್ಲ. ಅದು ಯಾವ ರೀತಿ ಅವ್ರದ್ದು ಅಜೆಂಡಾ ಇದೆ, ಅವ್ರದ್ದು ಏನು ವಿಚಾರ ಇದೆ ಗೊತ್ತಿಲ್ಲ. ಸೊ ಅದು ಇಡನ್ ಅಜೆಂಡಾ ಏನು ಗೊತ್ತಿಲ್ಲ, ನೋಡ್ಬೇಕು. ಏನು 6 ತಿಂಗಳು ಬಿಟ್ಟು ಏನು ಹೊಸ ತರ್ತಾರ ಗೊತ್ತಿಲ್ಲ. ಅದೆಲ್ಲ ಸುಮ್ಮನೆ ಫೋಟೋ ತೆಗಿಸ್ಕೊಳ್ಳೋದು, ಫೋಟೋ ತೆಗಿಸ್ಕೊಳ್ಳಿಕ್ಕೆ 10 ಗಾಡಿ ಹಿಂದೆ ಇರ್ತದ್ರೆ, ಅವನು ಮುಂದೆ ಕ್ಯಾಮ್ರಾ ಇರ್ತಾನ, ಹಿಂದೆ ಹೋಗ್ಬಿರ್ತಾನ, ಕೆಳಗೊಬ್ಬ ಅಡ್ಡ ಬಿದ್ದಿರ್ತಾನ, ಆ ಕಡೆ ಮೇಲ್ಗಡೆ ಹೋಗ್ಬಿರ್ತಾನ ಡ್ರೋನ್ ತಗೊಂಡು. ಅದೇ ಸ್ವಲ್ಪ ದಿಕ್ಕಾಗಿದೆ, ಮಾಡ್ಲಿಕ್ಕೆ ಆಗೋಲ್ಲ. ಯಾಕೆ ಅವ್ರು ಮುಖ್ಯಮಂತ್ರಿ ಅಂದ್ರೆ ಜವಾಬ್ದಾರಿ ಇರ್ತೈತೆ. ಅಷ್ಟು ಗಾಡಿ ಅವನಿಗೆ ಬೇಕೇ ಬೇಕು, ಅಷ್ಟು ಸಿಬ್ಬಂದಿ ಬೇಕೇ ಬೇಕು. ಅವನು ಒಬ್ಬನೇ ಅಲ್ಲ ಮುಖ್ಯಮಂತ್ರಿ, ಇಡೀ ಸ್ಟೇಟ್ ಹೆಡ್ ಅವನು. ಸುಮ್ನೆ ಅವ್ರು ಮೋದಿ ಅವ್ರು ಹೇಳಿದ ಬಗ್ಗೆ ಇವರು ಮಾಡೋದ್ರಲ್ಲಿ ನಾವು ಡೈಲಿ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲಿ ವಿಜೇಂದ್ರ ಒಂದು ದಿವಸ ಇಲ್ಲಿ ಮೆಟ್ರೋ ಹೋದ್ರು, ಮತ್ತೆ ಯಥಾಸ್ಥಿತಿ ಹೋಗ್ಲಿಕ್ಕೆ ಆಗೋಲ್ಲ. ಸುಮ್ನೆ ಯಾರು ಹೇಳ್ತಾರ ನಾವು ಫೋಟೋ ತೆಗಿಸ್ಕೊಳ್ಳಿಕ್ಕೆ ಸಮಯ ನಿಗದಿ ಮಾಡ್ರಿ. ಸೈಕಲ್ ಮ್ಯಾಗ ಹೋಗುತ್ತೆ, ಸೈಕಲ್ ಮ್ಯಾಗ ಒಬ್ಜೆಜ್ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಇದ್ರೆ ಅವ್ರ ಸೆಕ್ಯೂರಿಟಿ ಇರ್ತೈತೆ, ಜವಾಬ್ದಾರಿ ಇರ್ತೈತೆ. ಇನ್ ಟೈಮ್ನಾಗ ಅವ್ರ ಕೋರ್ಟ್ಗೆ ಹೋಗ್ಬೇಕು, ಇಲ್ಲ ಆಗೋಲ್ಲ. ಸುಮ್ಮ 1 ದಿವಸ 2 ದಿವಸ ಅಷ್ಟೇ. ಮೊನ್ನೆ ಹೇಳ್ದಂಗ ಮಾಡಿದ್ರು, 3 ದಿವಸ ಯಾರು ಇಲ್ಲೇ ಇಲ್ಲ. ಮತ್ತೆ ಈ ಮಹಾರಾಷ್ಟ್ರ CM ಮೋಟರ್ ಸೈಕಲ್ ಮೇಲೆ ಸೆಕ್ಯೂರಿಟಿ ಎಷ್ಟು ಬೇಕಾದ್ರೆ ಡಬಲ್ ಬೇಕು ಅವಾಗ. ಗಾಡಿಯಲ್ಲಿದ್ದಾಗ ಬೇರೆ, ಹೊರಗಿದ್ದಾಗ ಬೇರೆ, ಡಬಲ್ ಸೆಕ್ಯೂರಿಟಿ ಬೇಕಾಗ್ತದೆ. ಸೊ ಅದನ್ನೆಲ್ಲ ಬಿಟ್ಟು ನೈಜ ಸ್ಥಿತಿಗೆ ಎಲ್ಲರೂ ಬರ್ಬೇಕು. ಅದನ್ನ ಸ್ವಾಗತ ಮಾಡ್ದ ಅಷ್ಟೇ ಕೆಲಸ. ಮೋದಿ ಅವ್ರು ಹೇಳಿದಾರೆ, ಕೆಲವು ಮಾಡ್ಲಿಕ್ಕಾಗುತ್ತೆ, ಕೆಲವು ಮಾಡ್ಲಿಕ್ಕೆ ಆಗೋಲ್ಲ. ವಿದೇಶ ಪ್ರವಾಸ ಬಿಡ್ಬೋದು, ಬಂಗಾರ ಬಿಡ್ಬೋದು, ಬೇರೆ ಈಗ ಮಿತ್ತವಿ ಅಂದ್ರೆ ಹೆಂಗೆ, ಈಗ 1 ಟ್ರಕ್ ಇಲ್ಲಿಂದ ಮಟೀರಿಯಲ್ ಬೆಂಗಳೂರಿಗೆ ಹೋಗ್ಬೇಕ್ರಿ, ಒಯ್ಲೇಬೇಕು ಆ ಮಟೀರಿಯಲ್ ಡೈಲಿ. ಅವನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೇಕು. ಈ ವ್ಯವಸ್ಥೆಯಲ್ಲಿ ಯಾವ್ದೇ ಮಿತ್ತವಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡಿಸೈಲು, ಪವರು, ವಾಟರು. ಸೊ ಸರಿಯಾದ ದಿಕ್ಕಿನಲ್ಲಿ ಹೋಗಿ ಸುಮ್ಮನೆ ಅನಾವಶ್ಯಕ ಪ್ರಚಾರಕ್ಕೋಸ್ಕರ ಇದು ಆಗ್ಬಾರ್ದು ಅಷ್ಟೇ.